ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಭಾಗ 1 ಪರಿಷ್ಕೃತ 2024ರಲ್ಲಿ ಕಂಡು ಬಂದಿರತಕ್ಕಂತಹ ಇಲ್ಲಿ ಒಂದು ಮೊದಲು ನಾವು ಪರಿವಿಡಿ ನೋಡಿದರೆ ಇತಿಹಾಸದಲ್ಲಿ ಮೊದಲನೇ ಒಂದು ಅಧ್ಯಾಯ ಆಧಾರಗಳು, ಎರಡನೇ ಒಂದು ಅಧ್ಯಾಯ ನೋಡಿದರೆ ಭಾರತ ವರ್ಷ. ಈ ಎರಡೂ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರ ವಿಡಿಯೋ ತೆಗೆದಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ. ಅದೇ ತರನಾಗಿ 8ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕನ್ನಡ ಪದ್ಯ ಮತ್ತು ಪಾಠಗಳ ಪ್ರಶ್ನೋತ್ತರ ವಿಡಿಯೋಗಳನ್ನು ನಾನು ಆಲ್ರೆಡಿ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ನೋಡಿ ನೀವೆಲ್ಲ ಅಷ್ಟು ಪ್ರಶ್ನೋತ್ತರಗಳನ್ನು ಬರೀಬಹುದು ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ನಾವು ಏನ್ ತಿಳಿತಾ ಇದೀವಿ ನೋಡಿದ್ರೆ ಇಲ್ಲಿ ಅಧ್ಯಾಯ 3 ಸಿಂಧೂ ಸರಸ್ವತಿ ನಾಗರಿಕತೆ. ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ನಾವು ತಿಳಿದಾದ್ರೆ ಇಲ್ಲಿ ನೋಡಿ, ಇದರಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಭ್ಯಾಸಗಳು ನೋಡ್ತಾ ಇದ್ವಿ. ಹಾಗಾದ್ರೆ ಈ ಒಂದು ವಿವರಣೆ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ, ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸೇರ್ತೆ, ಇನ್ನೊಬ್ರು ಶೇರ್ ಮಾಡಿ, ಸದ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ. ಓಕೆ, ಇಲ್ಲಿ ನೋಡಿ ಅಭ್ಯಾಸಗಳಂತಿದೆ. ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. 10 ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಯಾವ ರೀತಿ ನೋಟ್ಸ್ ಬರೀಬೇಕು ಅಂತ ತಿಳಿಸ್ತಾ ಹೋಗ್ತಾನೆ. ಓಕೆನಾ? ಓಕೆ, ಈ ಒಂದು ಅಧ್ಯಾಯ ಬರೆಯುವಾಗ ಯಾವ ರೀತಿ ಬರೀಬೇಕು ನೋಟ್ಸ್ ಅಂತ ತಿಳಿಸ್ತಾ ಹೋಗ್ತಾನೆ. ಓಕೆನಾ? ಅಧ್ಯಾಯ 3 ಅಂತಕ್ಕಂಥದ್ದು ಚಿಕ್ಕನ ಅಕ್ಷರದಲ್ಲಿ ಬರ್ರಿ. ಪಾಠದ ಹೆಸರು ಯಾವ್ದು ನೋಡಿದರೆ ಸಿಂಧೂ ಸರಸ್ವತಿ ನಾಗರಿಕತೆ ಅಂತಕ್ಕಂಥದ್ದು ದಪ್ಪನ ಅಕ್ಷರದಲ್ಲಿ ಬರ್ರಿ. ಈ ಒಂದು ಪಾಠ ಯಾವ ದಿನಾಂಕ ಬರಿತಾ ಇರ್ತೀರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ. ಓಕೆನಾ? ಅದಾನಂತರ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಬರ್ರಿ. ಮೊದಲೊಂದು ಪ್ರಶ್ನೆ ನೋಡಿದರೆ ಋಗ್ವೇದವು ಇಂದಿಗೆ ಎಷ್ಟು ವರ್ಷ ಹಿಂದಿನದು ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ನೋಡಿ, ಋಗ್ವೇದವು ಇಂದಿಗೆ 5000 ವರ್ಷ ಹಿಂದಿನದು ಅಂತಕ್ಕಂಥದ್ದು ಉತ್ತರ. ಅಂತ ಎರಡನೇ ಪ್ರಶ್ನೆ ನೋಡಿ, ಸಪ್ತ ಸಿಂಧುಗಳು ಯಾವುವು ಅಂತಕ್ಕಂಥದ್ದು. ಸಪ್ತ ಅಂದ್ರಿಗಿನ 7 ಅಂತಕ್ಕಂಥದ್ದು ಅರ್ಥ ಬರ್ತದೆ. ಓಕೆನಾ? ಯಾವ್ಯಾವು ಅಂತ ಉತ್ತರ ನೋಡಿದರೆ ಉತ್ತರ ನೋಡಿ, ಸಿಂಧು ಮೊದಲನೇದು, ಎರಡನೇದು ವಿತಸ್ತ ಜೇಲಂ ಅಂತಕ್ಕಂಥದ್ದು, ಅಸಿಕ್ನಿ ಅಥವಾ ಚೇನಾಬ್ ಅಂತಕ್ಕಂಥದ್ದು, ಪರುಷ್ಣಿ ಅಂದ್ರಿಗಿನ ರಾವಿ ಅಂತಕ್ಕಂಥದ್ದು, ವಿಪಾಶ ಅಂದ್ರಿಗಿನ ಬಿಯಾಸ್ ಅಂತಕ್ಕಂಥದ್ದು, ಶುತುದ್ರಿ ಅಂದ್ರಿಗಿನ ಸೆಟ್ಲೈಸ್ ಅಂತಕ್ಕಂಥದ್ದು ಮತ್ತು ಸರಸ್ವತಿ. ಇವು 7 ಸಪ್ತ ಸಿಂಧುಗಳು ಅಂತಕ್ಕಂಥ ನಾವು ತಿಳಿಬಹುದು. ಆ ನಂತರ ಮುಂದೆ ನೋಡಿ, ಮೂರನೇ ನೋಡಿ, ಕಾಲಿಬಂಗನ್ ಪ್ರದೇಶದಲ್ಲಿ ಸಿಂಧೂ ನಾಗರಿಕತೆ ಯಾವ ವರ್ಷದಲ್ಲಿ ಪತ್ತೆಯಾಯಿತು ಅಂತಂದ್ರೆ ಉತ್ತರ ನೋಡಿ, ಕಾಲಿಬಂಗನ್ ಪ್ರದೇಶದಲ್ಲಿ ಸಿಂಧೂ ನಾಗರಿಕತೆ 1917ರಲ್ಲಿ ಪತ್ತೆಯಾಯಿತು ಅಂತಕ್ಕಂಥದ್ದು. ಓಕೆ, ಆ ನಂತರ ನಾಲ್ಕನೇ ನೋಡಿ, ಹರಪ್ಪಾದಲ್ಲಿ ಪ್ರಾಚೀನ ನಾಗರಿಕತೆಯ ಕುರುಹುಗಳು ಯಾವ ವರ್ಷ ಪತ್ತೆಯಾದವು ಅಂತ ನೋಡಿದರೆ ಉತ್ತರ, ಹರಪ್ಪಾದಲ್ಲಿ ಪ್ರಾಚೀನ ನಾಗರಿಕತೆಯ ಕುರುಹುಗಳು 1921ರಲ್ಲಿ ಪತ್ತೆಯಾದವು ಅಂತಕ್ಕಂಥದ್ದು. ಓಕೆ, ಐದನೇ ನೋಡಿ, ಸಿಂಧೂ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡು ಬಂದಿರುವ ಚಿಹ್ನೆಗಳು ಯಾವುವು? ಯಾವ್ಯಾವ ಕಂಡು ಬಂದಿವೆ ಅಂದ್ರೆ ಉತ್ತರ, ಸಿಂಧೂ ನಾಗರಿಕತೆಯ ಮುದ್ರೆಗಳ ಮೇಲೆ ವೃಷಭ, ಅಶ್ವತ್ಥದ ಎಲೆ, ಯೋಗದ ವಿವಿಧ ಆಸನಗಳು, ನಮಸ್ಕಾರ ಮುದ್ರೆಯ ಚಿಹ್ನೆಗಳು ಕಂಡು ಬಂದಿವೆ ಅಂತಕ್ಕಂಥದ್ದು. ಆರನೇ ನೋಡಿ, ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಯಾವುದಾಗಿತ್ತು ನೋಡಿದರೆ ಉತ್ತರ, ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಲೋಥಾಲ್ ಆಗಿತ್ತು ಅಂತಕ್ಕಂಥದ್ದು, ಲೋಥಾಲ್ ಅಂತಕ್ಕಂಥದ್ದು. ಓಕೆ, ಆನಂತರ ನೋಡಿ, ಏಳನೇ ನೋಡಿ, ಆಗ ಇದ್ದ ಬುಡಕಟ್ಟುಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಉತ್ತರ ನೋಡಿದರೆ ಭಾರತ, ಪುರು, ಆನು, ದ್ರುಹ್ಯು, ತ್ರುವರ್ಷ ಮತ್ತು ಯದು ಎಂಬ ಬುಡಕಟ್ಟುಗಳಿದ್ದವು ಅಂತಕ್ಕಂಥದ್ದು. ಓಕೆ, ಏಳನೇ ನೋಡಿ, ಯಾವ ತಾಣದಲ್ಲಿ ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಇತ್ತು ಅಂತ ಕೊಟ್ಟಿದ್ದಾರೆ ಪ್ರಶ್ನೆ. ಇಲ್ಲಿ ನೋಡಿ ಉತ್ತರ, ಧೋಲಾವೀರ ತಾಣದಲ್ಲಿ ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಇತ್ತು ಅಂತಕ್ಕಂಥದ್ದು ನೋಡ್ಬೋದು. ಒಂಬತ್ತನೇ ನೋಡಿ, ಆರ್ಯರ ಆಗಮನದ ಸಿದ್ಧಾಂತವನ್ನು ತಪ್ಪೆಂದು ಹೇಳಿದವರು ಯಾರು? ನೋಡಿ ಉತ್ತರ, ಆರ್ಯರ ಆಗಮನದ ಸಿದ್ಧಾಂತವನ್ನು ತಪ್ಪೆಂದು ಹೇಳಿದವರು ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು. ಕೊನೆಯ ಪ್ರಶ್ನೆ, 10ನೇ ಪ್ರಶ್ನೆ ನೋಡಿ, ಸಿಂಧೂ ಸರಸ್ವತಿ ನಾಗರಿಕತೆಯ ನಗರಗಳ ಉದ್ದಳತೆಗಳು ಯಾವ ಗ್ರಂಥಗಳ ಉಲ್ಲೇಖಗಳಿಗೆ ಹೊಂದಿಕೊಳ್ಳುತ್ತವೆ ಅಂತ ನೋಡಿದರೆ ಉತ್ತರ, ಸಿಂಧೂ ಸರಸ್ವತಿ ನಾಗರಿಕತೆಯ ನಗರಗಳ ಉದ್ದಳತೆಗಳು ವೈದಿಕ ಗ್ರಂಥಗಳ ಉಲ್ಲೇಖಗಳಿಗೆ ಹೊಂದಿಕೊಳ್ಳುತ್ತವೆ ಅಂತಕ್ಕಂಥ ನೋಡಬಹುದು. ಓಕೆ, ಮುಂದಿನ ನೋಡ್ತೋಣ. ಓಕೆ, ಹಿಂದೆ ನಾವು ಇಲ್ಲಿ ಒಂದು ವಾಕ್ಯದ ಉತ್ತರಗಳು ನೋಡಿದ್ವಿ. ಈಗ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿದಲ್ಲ, ಈ ಒಂದು 5 ಪ್ರಶ್ನೆಗಳು ನಾವು ನೋಡ್ತೋಣ. ಓಕೆ, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ಓಕೆ, 11ನೇ ಪ್ರಶ್ನೆ ನೋಡಿ,
ಸಿಂಧೂ ಸರಸ್ವತಿ ನಾಗರಿಕತೆಯ ಕುರುಹುಗಳು ಹೇಗೆ ಪತ್ತೆಯಾದವು ಅಂತ ನೋಡಿದರೆ ಉತ್ತರ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ. ನೋಡಿ, 1921ರಲ್ಲಿ ಪಂಜಾಬಿನಲ್ಲಿ ರೈಲಿನ ಹಳಿಗಳನ್ನು ಜೋಡಿಸುವಾಗ ಈ ನಾಗರಿಕತೆಯ ನೆಲೆಗಳು ಪತ್ತೆಯಾದವು ಅಂತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಅತ್ಯುತ್ತಮವಾದ ಇಟ್ಟಿಗೆಗಳಿಂದ ಕೂಡಿದ ದಿಣ್ಣೆಯೂ ಸಹ ಸಿಕ್ಕಿತು ಅಂತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಪ್ರಾಕ್ತನ ಶಾಸ್ತ್ರಜ್ಞರು ಈ ಪ್ರದೇಶದ ಬಗ್ಗೆ ಸಂಶೋಧನೆಯನ್ನು ಕೈಗೊಂಡರು. ಆಗ ಇದೊಂದು ಪ್ರಾಚೀನ ನಗರವೆಂದು ಅವರಿಗೆ ಮನವರಿಕೆಯಾಯಿತು ಅಂತಕ್ಕಂಥ ತಿಳಿಬಹುದು. ಇನ್ನೊಂದು ಪಾಯಿಂಟ್ ನೋಡಿ, ಅದಕ್ಕೂ ಮುನ್ನ 1917ರಲ್ಲಿ ಕಾಲಿಬಂಗನ್ ಎಂಬ ಪ್ರಾಚೀನ ನಗರ ಪತ್ತೆಯಾಗಿತ್ತು ಅಂತಕ್ಕಂಥದ್ದು ಕೊನೆಯ ಪಾಯಿಂಟ್. ಮುಂದೆ ನೋಡ್ತೋಣ. 12 ನೋಡಿ, ಸಿಂಧೂ ಸರಸ್ವತಿ ನಾಗರಿಕತೆಯ ಉತ್ಖನದಲ್ಲಿ ಯಾವ್ಯಾವ ವಸ್ತುಗಳು ಸಿಕ್ಕಿವೆ ಅಂತ ನೋಡಿದರೆ ಉತ್ತರ ಅಂತಕ್ಕಂಥದ್ದು ಸುಟ್ಟ ಇಟ್ಟಿಗೆಗಳು. ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ, ಓಕೆನಾ. ನರ್ತಕಿಯ ಲೋಹದ ಮೂರ್ತಿ, ಪುರುಷ ಮುಂಡದ ಶಿಲಾಮೂರ್ತಿ, ಸಿಂಧು ಲಿಪಿ, ಸ್ವಸ್ತಿಕ ಮುದ್ರೆ, ಪಶುಪತಿ ಮೂರ್ತಿ, ಸ್ತ್ರೀಯರ ಮೂರ್ತಿಗಳು, ಬುಗುರಿಗಳು, ಮಕ್ಕಳ ಆಟಿಕೆಗಳಾದ ಬಂಡಿಗಳು ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಾವು ನೋಡಬಹುದು. ಓಕೆನಾ, ಇವೆಲ್ಲವೂ ಕೂಡ ಉತ್ಖನನದಲ್ಲಿ ಸಿಕ್ಕಿರ್ತವಂಥವು. 13 ನೋಡಿ, ಈ ನಾಗರಿಕತೆಯ ಸ್ನಾನದ ಕೊಳಗಳು ಹೇಗೆ ರಚನೆಯಾಗಿದ್ದು, ಯಾವ ರೀತಿ ರಚನೆಯಾಗಿದ್ದು ಈ ಸ್ನಾನದ ಕೊಳಗಳು ಅಂತಕ್ಕಂಥದ್ದು ಇಲ್ಲಿ ನೋಡಿದರೆ ಉತ್ತರ ಪಾಯಿಂಟ್ ವೈಸ್ ನಾನು ಇಲ್ಲಿ ಬರುತ್ತಾ ಹೋಗಿದ್ದೀನಿ. ಓಕೆನಾ. ಪಾಯಿಂಟ್ ನೋಡಿ, ಮೆಹೆಂಜೋದಾರೊವಿನಲ್ಲಿ ಸ್ನಾನದ ಕೊಳ ದೊರೆತಿವೆ, ಅಲ್ಲಿ ದೊರೆತಿರ್ತಕ್ಕಂಥದ್ದು. ಇದನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿದೆ, ಇಟ್ಟಿಗೆಯಿಂದ ಕಟ್ಟಿದ್ದಾರೆ. ಇಲ್ಲಿ ನೀರಿನ ಸೋರಿಕೆ ಆಗದಂತೆ ಮಾಡಿದ್ದಾರೆ. ಆ ಕೊಳದಲ್ಲಿ ಸ್ನಾನ ಕೊಳದಲ್ಲಿ ನೀರಿನ ಸೋರಿಕೆ ಎಲ್ಲಿ ಕೂಡ ಸೋರಿಕೆ ಆಗಲ್ಲ ನೋಡ್ಕೊಂಡಿದ್ದಾರೆ. ಆ ನಂತರ ಈ ಕೊಳಕ್ಕೆ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಮೆಟ್ಟಿಲುಗಳಿವೆ. ಆ ಕೊಳಕ್ಕೆ ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ 2 ಸೈಡ್ ಇರ್ತಕ್ಕಂಥದ್ದು ಮೆಟ್ಟಿಲು. ಆ ನಂತರ ಈ ಸ್ನಾನದ ಕೊಳಗಳಿಗೆ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತದೆ, ಬಾವಿಯಿಂದ ಇಲ್ಲಿ ನೀರು ಬರ್ತದೆ ಇದಕ್ಕೆ. ಆ ನಂತರ ಬಳಕೆಯ ಬಳಿಕ ನೀರನ್ನು ಹೊರಗೆ ಬಿಡಲಾಗುತ್ತಿತ್ತೆಂದು ಭಾವಿಸಲಾಗಿದೆ. ಓಕೆನಾ, ಬಳಕೆ ಆದ ನಂತರ ನೀರನ್ನು ಹೊರಗಡೆ ಬಿಡ್ತಾ ಇದ್ರಂತೆ. ಆ ನಂತರ ಈ ಕೊಳದಲ್ಲಿ ಮುಖ್ಯ ವ್ಯಕ್ತಿಗಳು ವಿಶೇಷವಾದ ಸಂದರ್ಭಗಳಲ್ಲಿ ಸ್ನಾನ ಮಾಡುತ್ತಿದ್ರು ಅಂತಕ್ಕಂಥದ್ದು ಇಲ್ಲಿ ತಿಳಿಬಹುದು. ಮುಂದೆ ನೋಡ್ತೋಣ. 14ನೇದು, ಅವರು ಯಾವ್ಯಾವ ಲೋಹಗಳನ್ನು ಬಳಸುತ್ತಿದ್ದರು, ಅವುಗಳ ಕುರುಹುಗಳೇನು ಅಂತ ನೋಡಿದಾಗ ಉತ್ತರ ನೋಡಿ, ಪಾಯಿಂಟ್ ಇಲ್ಲಿ ಹೇಳಿದೀನಿ. ಅವರು ಕಂಚು ತಾಮ್ರವನ್ನು ಪ್ರಮುಖವಾಗಿ ಬಳಸುತ್ತಿದ್ರು ಅಂತಕ್ಕಂಥದ್ದು, ಕಂಚು ಮತ್ತು ತಾಮ್ರವನ್ನ. ಇವುಗಳಿಂದ ಉಳಿ ಕೊಡಲಿಗಳನ್ನು ಮಾಡ್ತಿದ್ರು ಅಂತಕ್ಕಂಥದ್ದು. ನಂತರ ಮೆಹೆಂಜೋದಾರಲ್ಲಿನ ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹಗಳು, ಡೊಳ್ಳು ಮತ್ತು ತಂತಿಯ ವಾದ್ಯಗಳನ್ನು ಹಾಗೂ ಮುಖವಾಡಗಳನ್ನು ಗಮನಿಸಬಹುದಾಗಿದೆ ಅಂತಕ್ಕಂಥದ್ದು, ಇದರಿಂದ ಮಾಡಿರ್ತಕ್ಕಂಥದ್ದು ಅಂತ ನೋಡ್ಬೋದು. ನೋಡಿ, ಮುಂದೆ 15ನೇ ಪ್ರಶ್ನೆಯಲ್ಲಿ ನೋಡಿದರೆ ಆರ್ಯ ದ್ರಾವಿಡ ಮಿಥ್ಯೆಯನ್ನು ಯಾರು ಸೃಷ್ಟಿಸಿದ್ರು ಅಂತ ನೋಡಿದರೆ ಉತ್ತರ ಇಲ್ಲಿ ಪಾಯಿಂಟ್ ವೈಸ್ ನೋಡಿದರೆ ಬ್ರಿಟಿಷರು ಆರ್ಯ ದ್ರಾವಿಡ ಎಂಬ ವಿಭಾಗವನ್ನು ಸೃಷ್ಟಿಸಿದರು ಅಂತಕ್ಕಂಥದ್ದು. ಇನ್ನೊಂದು ಪಾಯಿಂಟ್, ಕ್ರೈಸ್ತ ಮಿಷನರಿಗಳು ಆರ್ಯ ದ್ರಾವಿಡ ಎಂಬುದು ಜನಾಂಗ ಸೂಚಕ ಎಂದು ಪ್ರತಿಪಾದಿಸಿದರು. ಆ ನಂತರ ಆರ್ಯ ದ್ರಾವಿಡ ಮಿಥ್ಯವೆಂದು ಡಾಕ್ಟರ್ BR ಅಂಬೇಡ್ಕರ್ ಸೃಷ್ಟಿಸಿದರು ಅಂತಕ್ಕಂಥದ್ದು ಇಲ್ಲಿ ಕಾಣಬಹುದು. ಓಕೆ, ಇಲ್ಲಿ ನೋಡಿ, ಈ ಕೆಳಗಿನ ಪ್ರಶ್ನೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ನೋಡಿದ್ವಿ. ಈಗ ಏನಿದೆ ಅಂದ್ರೆ ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯದಲ್ಲಿ ಉತ್ತರಿಸಿದಲ್ಲ, ಇವೆಲ್ಲ ನೋಡ್ತೋಣ. 1, 2, 3, 4 ಇದ್ದಾವೆ. ಓಕೆ, ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. 16ನೇ ನೋಡಿ, ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ ಅಂತಿದೆ. ಓಕೆನಾ, ಉತ್ತರ ನೋಡಿ, ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗಿದೆ, ನಿಮಗೆ ಈಸಿಯಾಗಿ ಕಲಿಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ, ನೋಡಿ, ನಗರಗಳು 2 ಅಥವಾ ಹೆಚ್ಚಿನ ಭಾಗಗಳನ್ನು ಹೊಂದಿದ್ದವು ಅಂತಕ್ಕಂಥದ್ದು. ಆ ನಂತರ ನಗರದ ಪಶ್ಚಿಮ ಭಾಗವು ಕಿರಿದಾಗಿದ್ದು ಎತ್ತರದಲ್ಲಿತ್ತು. ಇದನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಕೋಟೆ ಎಂದಿದ್ದಾರೆ. ಓಕೆ, ಆ ನಂತರ ನಗರದ ಪೂರ್ವ ಭಾಗದಲ್ಲಿ ವಿಶಾಲವಾಗಿದ್ದು ಜನವಸತಿಯ ಗ್ರಾಮವಾಗಿತ್ತು ಅನ್ಕೊಂಡಿದ್ದಾರೆ. ಓಕೆನಾ, ಪಶ್ಚಿಮಕ್ಕೆ ಇದ್ದಿದ್ದು ಏನಂತ ಕೋಟೆ ಅನ್ಕೊಂಡ್ರು. ನಗರದ ಪೂರ್ವ ಭಾಗದಲ್ಲಿ ವಿಶಾಲವಾದ ಪ್ರದೇಶನ ಜನವಸತಿ ಆಗಿತ್ತು, ಅಲ್ಲಿ ಗ್ರಾಮವಾಗಿತ್ತು ಅಂತ ತಿಳಿಬಹುದು. ಅಂತ ನೋಡಿ, ಕ್ರಮಬದ್ಧವಾಗಿ ನಗರದಲ್ಲಿ ರಸ್ತೆ, ಮನೆ ಹಾಗೂ ಚರಂಡಿಗಳನ್ನು ನಿರ್ಮಿಸಲಾಗಿತ್ತು ಅಂತಕ್ಕದ್ದು ನೋಡಬಹುದು. ಅಲ್ಲಿ ಕ್ರಮಬದ್ಧವಾಗಿ ರಸ್ತೆ, ಮನೆ ಹಾಗೂ ಚರಂಡಿ ವ್ಯವಸ್ಥೆ ನಿರ್ಮಾಣ ಮಾಡಿದ್ರು. ಇಲ್ಲಿ ಸಾಮಾನ್ಯವಾಗಿ ಮನೆಗಳು 1 ಅಥವಾ 2 ಅಂತಸ್ತಿನ ಇದ್ದವು. ಅಲ್ಲಿ ಮನೆಗಳು ನೋಡಿ, 1 ಅಂತಸ್ತು 2 ಅಂತಸ್ತಿನ ಮನೆಗಳು ಅಲ್ಲಿ ಕಾಣ್ತಾ ಇದ್ವು ಆ ನಾಗರಿಕತೆಯೊಳಗೆ. ಆ ನಂತರ ಇದನ್ನು ಸುಟ್ಟ ಇಟ್ಟಿಗೆಗಳಿಂದ ಭದ್ರವಾಗಿ ಗೋಡೆಗಳಿದ್ದವು. ನೋಡಿ, ಅದರ ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಿರ್ತಕ್ಕಂಥದ್ದು ಅಂತ ನೋಡ್ಬೋದು. ಮತ್ತೆ ನೋಡಿ,
ಮನೆಯಲ್ಲಿ ಏನಿರ್ತಾ ಇತ್ತು ಅಂದ್ರಿನ ಮನೆಯಲ್ಲಿ ಸ್ನಾನದ ಕೊಠಡಿ ಹಾಗೂ ಒಳಾಂಗಣ ಸುತ್ತ ಕೊಠಡಿಗಳಿದ್ದವು. ಅಲ್ಲಿ ಸ್ನಾನದ ಕೊಠಡಿ ಇತ್ತು ಮತ್ತು ಒಳಾಂಗಣ ಸುತ್ತಮುತ್ತ ಅನೇಕ ಕಟ್ಟಡಗಳು ನಾವು ಕೊಠಡಿಗಳಿದ್ದವು, ರೂಮ್ಗಳಿದ್ವು ಅಂತಕ್ಕಂಥದ್ದು ನಾವು ಕಾಣಬಹುದು. ಆ ನಂತರ ನಗರದಲ್ಲಿ ಒಳಚರಂಡಿ ವ್ಯವಸ್ಥೆ ಹೊಂದಿದ್ದು ಇದನ್ನು ಕಾಲ ಕಾಲಕ್ಕೆ ಶುಚಿ ಮಾಡಲು ಮುಚ್ಚಿದ್ದ ರಂಧ್ರಗಳಿಗೆ ಅಲ್ಲಲ್ಲಿ ರಂಧ್ರಗಳನ್ನು ನಿರ್ಮಿಸಿದ್ರು ಅಂತಕ್ಕಂಥದ್ದು ನೋಡಬಹುದು. ಅದ ನಂತರ ಒಳಚರಂಡಿ ನಿರ್ವಹಣೆಗೆ ಪ್ರತ್ಯೇಕ ಅಧಿಕಾರಿಗಳನ್ನು ನೇಮಿಸಿದ್ರು ಅಂತಕ್ಕಂಥದ್ದು. ಈ ಎಲ್ಲ ಪಾಯಿಂಟ್ ಗಳನ್ನ ನೀವು ನೆನ್ಪಿಟ್ಟು ಚೆನ್ನಾಗಿ ಬರೀರಿ ಮಕ್ಕಳೇ. ಓಕೆನಾ, ಮುಂದೆ ನೋಡ್ತೋಣ. 17 ನೋಡಿ, ಸಿಂಧು ಸರಸ್ವತಿ ನಾಗರಿಕತೆಯ ಕುರುಹುಗಳು ವೈದಿಕ ಪರಂಪರೆಯ ಅವಿಚ್ಛಿನ್ನತೆಯನ್ನು ತೋರಿಸುತ್ತವೆ, ಹೇಗೆ ಎಂಬುದನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಅಂತಕ್ಕಂಥ ನೋಡ್ತೋಣ. ಉತ್ತರ: ಸಿಂಧು ಸರಸ್ವತಿ ನಾಗರಿಕತೆಯ ಕುರುಹುಗಳು ವೈದಿಕ ಪರಂಪರೆಯ ಅವಿಚ್ಛಿನ್ನತೆಯನ್ನು ತೋರಿಸುತ್ತವೆ. ಅವುಗಳೆಂದರೆ ಯಾವ್ಯಾವು ಅಂತಕ್ಕಂಥ ಇಲ್ಲಿ ಪಾಯಿಂಟ್ ವೈಸ್ ಬರಿತಾ ಹೋಗಿದ್ದೀನಿ. ಮುದ್ರೆಗಳ ಮೇಲೆ ಇನ್ನು ಅಜ್ಞಾತವಾಗಿರುವ ಲಿಪಿಗಳು ಕಂಡು ಬರುತ್ತವೆ. ಆ ನಂತರ ಮುದ್ರೆಗಳ ಮೇಲೆ ಮೂಡಿರುವ ಚಿತ್ರದ ಪೈಕಿ ವೃಷಭ ಮತ್ತು ಅಶ್ವತ್ಥದ ಎಲೆಗಳು ಪ್ರಮುಖವಾಗಿವೆ ಅಂತಕ್ಕಂಥದ್ದು. ಯಾವ್ಯಾವುದು ಅಂದ್ರೆಗಿನ ವೃಷಭ ಮತ್ತು ಅಶ್ವತ್ಥ ವೃಕ್ಷದ ಎಲೆಗಳು ಪ್ರಮುಖವಾಗಿ ನಾವು ಕಂಡು ಬರ್ತೇವೆ ಆ ಮುದ್ರೆ ಮೇಲೆ. ಆ ನಂತರ ಶಿವನ ವಾಹನವಾಗಿ ಧರ್ಮದ ಪ್ರತೀಕವಾಗಿ ನಿಲ್ಲುವ ವೃಷಭ ಜಗದ ವೃಕ್ಷ ಎಂದು ಪ್ರಸಿದ್ಧವಾದ ಅಶ್ವತ್ಥದ ಎಲೆಯಾಗಿದೆ ಅಂತಕ್ಕಂಥ ತಿಳಿಬಹುದು. ಆ ನಂತರ ಯೋಗದ ವಿವಿಧ ಮೂರ್ತಿಗಳು ದೊರೆತಿವೆ ಅಲ್ಲಿ ಅಂತಕ್ಕಂಥದ್ದು. ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹಗಳು ಅಲ್ಲಿ ದೊರೆತಿವೆ. ಆ ನಂತರ ಪುರುಷ ಮುಂಡದ ಶಿವಮೂರ್ತಿ ಕಂಡು ಬರುತ್ತೇವೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತೇವೆ. ಓಕೆ, ಮುಂದಿನ ನೋಡ್ತೋಣ. 18 ನೋಡಿ, ವೇದ ಕಾಲದ ಸಮಾಜ ವ್ಯವಸ್ಥೆ ಹೆಂಗಿತ್ತು ವ್ಯವಸ್ಥೆ ಅಂದ್ರಿನ ವೇದ ಕಾಲದ ವ್ಯವಸ್ಥೆ ಅಂದ್ರಿನ ಉತ್ತರ: ವೇದ ಕಾಲದ ಸಮಾಜ ವ್ಯವಸ್ಥೆಯಲ್ಲಿ 4 ವರ್ಣಗಳಿದ್ವು. ಅಲ್ಲಿ ಎಷ್ಟಿದ್ವು? 4 ವರ್ಣಗಳಿದ್ವು ಅಂತ ನೋಡಬಹುದು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಅವುಗಳೆಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತಕ್ಕಂಥ 4 ಇತ್ತು. ಓಕೆನಾ. ಬ್ರಾಹ್ಮಣ ವಿದ್ಯೆ ಕಲಿಸುತ್ತಿದ್ರು, ಕ್ಷತ್ರಿಯ ರಕ್ಷಣೆ ನೀಡುತ್ತಿದ್ರು, ವೈಶ್ಯರು ವ್ಯಾಪಾರ ವಾಣಿಜ್ಯಗಳಲ್ಲಿ ತೊಡಗಿದ್ರು ಆಗ ಅಂತಕ್ಕಂಥದ್ದು, ಶೂದ್ರರು ಎಲ್ಲಾ ಹಂತಗಳಲ್ಲಿ ದುಡಿಯುತ್ತಿದ್ರು ಅಂತಕ್ಕಂಥದ್ದು. ಅದ ನಂತರ ಜನಸಾಮಾನ್ಯರು ವಿಷ ಎಂದು ಕರೀತಿದ್ರು, ಜನಸಾಮಾನ್ಯರನ್ನು ವಿಷ ಅಂತ ಕರೀತಾ ಇದ್ರು. ಆ ನಂತರ ಸಭಾ ಮತ್ತು ಸಮಿತಿಗಳಿದ್ವು ಅಲ್ಲಿ ಅಂತಕ್ಕಂಥ ನೋಡಬಹುದು. ಸಭೆಯು ಜನಪ್ರತಿನಿಧಿಗಳನ್ನು ಹೊಂದಿತ್ತು ಅಂತಕ್ಕಂಥದ್ದು, ಸಮಿತಿಯು ತಜ್ಞರನ್ನು ಹೊಂದಿತ್ತು. ಅದ ನಂತರ ಇಲ್ಲಿ ಸಭಾ ಮತ್ತು ಸಮಿತಿ ಇವೆರಡು ಪಾಯಿಂಟ್ ಇದೆಲ್ಲ. ಇಲ್ಲಿ ಸಭೆಯು ಜನಪ್ರಿಯ ಪ್ರತಿನಿಧಿಗಳನ್ನು ಹೊಂದಿದ್ರಿಗಿನ ಸಮಿತಿ ತಜ್ಞರನ್ನು ಹೊಂದಿತ್ತು ಅಂತ ನೆನ್ಪಿಟ್ಕೊರಿ. ಆ ನಂತರ ಪುರೋಹಿತರು ರಾಜನ ಗುರು ಮತ್ತು ಮಾರ್ಗದರ್ಶಕರಾಗಿದ್ರು ಅಂತಕ್ಕಂಥ ನಾವು ತಿಳಿಬಹುದು. ಓಕೆನಾ. ಆನಂತರ ಮುಂದೆ ನೋಡಿ 19 ನೋಡಿ, ವೇದ ಕಾಲದ ಕೃಷಿ ಮತ್ತು ವ್ಯಾಪಾರಗಳ ಬದುಕು ಹೇಗಿತ್ತು, ಯಾವ ರೀತಿಯಾಗಿತ್ತು ಅಂತ ಉತ್ತರ ಇಲ್ಲಿ ಪಾಯಿಂಟ್ ವೈಸ್ ನೋಡಿದರೆ, ಸಿಂಧೂ ನಾಗರಿಕತೆಯ ಜನರು ಮುಖ್ಯವಾಗಿ ಕೃಷಿ ಹಾಗೂ ವ್ಯಾಪಾರವನ್ನು ಅವಲಂಬಿಸಿದ್ರು ಅಂತಕ್ಕಂಥ ನೋಡಬಹುದು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಅವರು ಮೂಲತಃ ಪಶುಪಾಲಕರಾಗಿದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಗೋವು ಮತ್ತು ಕುದುರೆಗಳು ಅವರ ಪ್ರಮುಖ ಆಸ್ತಿಯಾಗಿತ್ತು ಅಂತಕ್ಕಂಥದ್ದು. ಅದ ನಂತರ ಅವರು ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಕೃಷಿ ಪ್ರಾರಂಭಿಸಿದ್ರು, ಕೃಷಿಯಲ್ಲಿ ಗೋಧಿ ಬಾರ್ಲಿಗಳನ್ನು ಬೆಳೆಯುತ್ತಿದ್ರು ಅಂತಕ್ಕಂಥ ನೋಡಬಹುದು. ನೆಕ್ಸ್ಟ್ ಪಾಯಿಂಟ್ ನೋಡಿ, ವಸ್ತು ವಿನಿಮಯ ಪದ್ಧತಿ ಮೂಲಕ ವ್ಯಾಪಾರ ಮಾಡುತ್ತಿದ್ರು, ಹಸುಗಳನ್ನು ವಿನಿಮಯ ಮಾಧ್ಯಮವಾಗಿ ಬಳಸುತ್ತಿದ್ರು ಅಂತಕ್ಕಂಥದ್ದು. ಅಂದು ನಿಷ್ಕ ಎಂಬ ಚಿನ್ನದ ನಾಣ್ಯ ಬಳಕೆಯಲ್ಲಿತ್ತು ಅಂತಕ್ಕಂಥದ್ದು. ಅಂದು ನಿಷ್ಕ ಎಂಬ ಚಿನ್ನದ ನಾಣ್ಯ ಬಳಕೆಯಲ್ಲಿತ್ತು. ಆ ನಂತರ ಅನಂತರದಲ್ಲಿ ಸುವರ್ಣ, ಶತಮಾನ, ಕೃಷ್ಣವಲ, ಹಿರಣ್ಯ, ಪಲಾಸ್ ಎಂಬ ನಾಣ್ಯಗಳು ಚಲಾವಣೆಗೆ ಬಂದವು ಅಂತಕ್ಕಂಥದ್ದು. ವ್ಯಾಪಾರಿಗಳನ್ನು ಪಣಿ ಎನ್ನುತ್ತಿದ್ರು ಅಂತ ನಾವು ತಿಳಿಬಹುದು. ಓಕೆನಾ. ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ? ಇಷ್ಟು ಆದ್ರೆ ಒಂದು ಲೈಕ್ ನೀಡಿ, ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೊಂದು ವಿಡಿಯೋ ಭೇಟಿ ಆಗೋಣ.